ವೀಕ್ಷಕರೇ, ನನಗೆ 14 ವರ್ಷವಾಗಿತ್ತು. ಆಗ ನನ್ನ ಅಕ್ಕ ಒಂದು ಮಗುವಿಗೆ ಜನ್ಮ ನೀಡಿ ಅವಳು ಮರಣ ಹೊಂದಿದಳು. ನನ್ನ ಅಪ್ಪ ಅಮ್ಮ ಮಗುವಿಗೋಸ್ಕರ ಭಾವನೊಂದಿಗೆ ನನ್ನ ಮದುವೆ ಮಾಡುವ ನಿರ್ಧಾರವನ್ನು ಮಾಡಿದ್ದರು. ಆದರೆ ನನಗೆ ಭಾವನನ್ನು ನೋಡಿದರೆ ತುಂಬ ಹೆದರಿಕೆಯಾಗುತ್ತಿತ್ತು. ಏಕೆಂದರೆ ಅವರು ತುಂಬ ಕಟ್ಟುಮಸ್ತಾದ ವ್ಯಕ್ತಿಯಾಗಿದ್ದರು ಮತ್ತು ನಾನು 14 ವರ್ಷದ ಚಿಕ್ಕ ಹುಡುಗಿಯಾಗಿದ್ದೆ. ನಾನು ಬೇಡವೆಂದು ಹೇಳಿದರೂ ನನ್ನ ಮದುವೆಯನ್ನು ನನ್ನ ಭಾವನವರೊಂದಿಗೆ ಮಾಡಲಾಯಿತು. ಪ್ರಥಮ ರಾತ್ರಿಯಲ್ಲಿ ಅವರು ನನ್ನ ಬಳಿ ಬಂದಾಗ ನಾನು ತುಂಬ ಹೆದರಿದ್ದೆ. ಆಗ ಅವರು ನನ್ನನ್ನು ನೋಡುತ್ತಾ ಹೇಳಿದರು, "ಏಕೆ ಹೆದರುತ್ತಿದ್ದೀಯಾ?" ನನ್ನ ಮಡಿಲಲ್ಲಿ ನನ್ನ ಅಕ್ಕನ ಮಗ ಅಳುತ್ತಿದ್ದನು. ನಾನು ಅವನನ್ನು ಹೇಗೆ ಸುಮ್ಮನಾಗಿಸಬೇಕೋ ನನಗೊಂದು ಅರ್ಥವಾಗುತ್ತಿರಲಿಲ್ಲ. ಅವನು ಸುಮ್ಮನಾಗುವ ಯಾವ ಲಕ್ಷಣವೂ ಕಾಣಲಿಲ್ಲ. ನಾನು ಅವನನ್ನು ಮಡಿಲಲ್ಲಿ ಮಲಗಿಸಿಕೊಂಡು ತುಂಬ ಸುಸ್ತಾಗಿ ಹೋಗಿದ್ದೆ. ನನ್ನ ಅಮ್ಮ ತನ್ನ ಕೋಣೆಯಲ್ಲಿ ಮಲಗಿದ್ದಳು. ಪದೇ ಪದೇ ಅವರು ಕೋಮಾಕ್ಕೆ ಹೋಗುತ್ತಿದ್ದರು. ನನಗೂ ಸಹ ತುಂಬ ದೊಡ್ಡ ಆಘಾತವಾಗಿತ್ತು. ಏಕೆಂದರೆ ಅಕ್ಕ ಮಗುವಿಗೆ ಜನ್ಮ ನೀಡುತ್ತಲೇ ಈ ಪ್ರಪಂಚದಿಂದ ಹೊರಟು ಹೋಗಿದ್ದಳು. ಯಾವಾಗ ಆ ಮಗುವನ್ನು ಸುಮ್ಮನಿರಿಸಲು ಸಾಧ್ಯವಾಗಲಿಲ್ಲವೋ ಆಗ ನಾನು ಕೂಡ ಅಳತೊಡಗಿದೆ. ನಾನು ಅಳುತ್ತಿರುವುದನ್ನು ನೋಡಿ ಅಪ್ಪ ಕೋಣೆಗೆ ಬಂದರು. ನಾನು ಸಹ ಮಗುವಿನೊಂದಿಗೆ ಅಳುತ್ತಿರುವುದನ್ನು ನೋಡಿ ಅವರು ಕೇಳಿದರು, "ಏನಾಯ್ತು ಮಗಳೇ, ಯಾಕೆ ಅಳುತ್ತಿದ್ದೀಯಾ?" ಆಗ ನಾನು ಹೇಳಿದೆ, "ಅಪ್ಪ, ಈ ಮಗು ಸುಮ್ಮನಾಗುತ್ತಿಲ್ಲ. ನಾನು ಇವನನ್ನು ಹೇಗೆ ಸುಮ್ಮನಾಗಿಸಲಿ?" ಆಗ ಅಪ್ಪ ಆ ಮಗುವನ್ನು ಎತ್ತಿಕೊಂಡರು. ಅಪ್ಪ ಶಾಂತ ರೀತಿಯಲ್ಲಿ ಹೇಳಿದರು, "ಈ ಮಗು ಜನ್ಮ ನೀಡುತ್ತಲೇ ತನ್ನ ತಾಯಿಯನ್ನು ನುಂಗಿ ಹಾಕಿತ್ತು. ಈಗ ಏನು ಮಾಡಲು ಸಾಧ್ಯ? ನಾನು ತುಂಬ ಕಷ್ಟಪಟ್ಟು ಅಮ್ಮನನ್ನು ಮತ್ತು ಅಕ್ಕನ ಮಗನನ್ನು ಸಂಭಾಳಿಸುತ್ತಿದ್ದೇನೆ." ಕೊನೆಗೂ ಸುಮಾರು 8 ದಿನಗಳ ನಂತರ ನನ್ನ ಅಮ್ಮನ ಆರೋಗ್ಯ ಸುಧಾರಿಸತೊಡಗಿತು. ಆದರೂ ಅವಳು ತನ್ನ ಮಗಳನ್ನು ನೆನಪು ಮಾಡಿಕೊಂಡು ತುಂಬ ಅಳುತ್ತಿದ್ದಳು. ಮತ್ತೆ ಅವಳು ತನ್ನ ಮೊಮ್ಮಗನನ್ನು ಸಂಭಾಳಿಸಲು ಶುರು ಮಾಡಿದ್ದಳು. ಅಕ್ಕನ ಮರಣದ ನಂತರ ಒಮ್ಮೆಯೂ ಭಾವ ನಮ್ಮ ಮನೆಗೆ ಬಂದಿರಲಿಲ್ಲ. ಅಕ್ಕ ಮತ್ತು ಭಾವ ಇಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದರು. ಒಬ್ಬರ ಮೇಲೆ ಒಬ್ಬರು ಪ್ರಾಣವನ್ನೇ ಇಟ್ಟಿದ್ದರು. ಆದರೆ ಅಕ್ಕನ ವಯಸ್ಸು ತುಂಬ ಚಿಕ್ಕದಾಗಿತ್ತು. ಮೊದಲು ಅಪ್ಪ ಅಮ್ಮ ಈ ಮದುವೆಗೆ ಒಪ್ಪಿರಲಿಲ್ಲ. ಅವರ ಪ್ರಕಾರ ನನ್ನ ಅಕ್ಕ ಸುಮನಾಳ ವಯಸ್ಸು ಇನ್ನೂ ಚಿಕ್ಕದಾಗಿತ್ತು. ಈಗಲೇ ಅವರು ತಮ್ಮ ಮಗಳ ಮದುವೆಯನ್ನು ಮಾಡಲು ಇಷ್ಟಪಡಲಿಲ್ಲ. ಆದರೆ ಅಕ್ಕ ತುಂಬ ಹಠ ಮಾಡುತ್ತಿದ್ದಳು. ಅತ್ತ ಕಡೆಯಿಂದ ಭಾವನೂ ಸಹ ಅಕ್ಕನ ಬೆನ್ನ ಹಿಂದೆ ಬಿದ್ದಿದ್ದನು. ಆಗ ಅಸಹಾಯಕರಾಗಿ ಅಪ್ಪ ಅಮ್ಮ ಇಬ್ಬರೂ ಅಕ್ಕನನ್ನು ಭಾವನೊಂದಿಗೆ ಮದುವೆ ಮಾಡಿಸಿದ್ದರು. ಏಕೆಂದರೆ ಅಕ್ಕ ಆತುರದಿಂದ ಯಾವುದಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಎಂದು ಬೇಗ ಮದುವೆ ಮಾಡಿಸಿದ್ದರು. ಆದರೆ ಈ ಮಗು ಜನಿಸುತ್ತಿದ್ದಂತೆ ನನ್ನ ಅಕ್ಕ ಪ್ರಪಂಚವನ್ನು ಬಿಟ್ಟು ಹೋದಳು. ಅವಳ ಆಯಸ್ಸು ಅಷ್ಟೇ ಇತ್ತು. ಹೀಗೆ 1 ತಿಂಗಳು ಕಳೆದಿತ್ತು. ಈಗ ಮಗು ನನ್ನೊಂದಿಗೆ ಹೊಂದಿಕೊಂಡಿತ್ತು. ಭಾವ ನಮ್ಮ ಮನೆಗೆ ಬಂದಾಗ ಅವರು ದೊಡ್ಡದಾಗಿ ದಾಡಿ ಬಿಟ್ಟಿದ್ದರು. ಕಣ್ಣು ಕೆಂಪಾಗಿತ್ತು. ಅವರು ಮಗುವನ್ನು ಮಡಿಲಲ್ಲಿ ತೆಗೆದುಕೊಂಡರು ಮತ್ತು ಮಗುವನ್ನು ತುಂಬ ಪ್ರೀತಿಸಿದ್ದರು. ಅಮ್ಮ ಹೇಳಿದಳು, "ಗೌರಿ ಚಿಕ್ಕವಳು, ತುಂಬ ಕಷ್ಟಪಟ್ಟು ಈ ಪಾಪುವನ್ನು ಸಂಭಾಳಿಸುತ್ತಿದ್ದಾಳೆ. ಹೇಗಿದ್ದರೂ ನಾನು ಕಾಯಿಲೆ ಬಿದ್ದಿದ್ದೇನೆ. ಯಾವಾಗ ಸುಮನಾಳ ಮರಣವಾಯಿತೋ ಆಗಿನಿಂದ ನನ್ನ ಅರ್ಧ ಜೀವವೇ ಹೊರಟು ಹೋಗಿದೆ." ಆಗ ಭಾವ ಹೇಳಿದರು, "ಅತ್ತೆ, ಅದು ಭಗವಂತನ ಇಚ್ಛೆ. ಏನು ಮಾಡಲು ಸಾಧ್ಯ? ನೀವಂತೂ ಇನ್ನೊಬ್ಬರಲ್ಲಿ ಹೇಳಿ ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತೀರಿ. ನೀವು ಒಬ್ಬರಿಗೊಬ್ಬರು ಧೈರ್ಯ ತಂದುಕೊಳ್ಳುತ್ತೀರಿ. ನನ್ನ ಬಗ್ಗೆ ಯೋಚನೆ ಮಾಡಿ. ಮನೆಯಲ್ಲಿ ನನಗೆ ಇಡೀ ದಿನ ಸುಮನಾಳ ಮಾತೇ ಕೇಳಿಸುತ್ತಿದೆ." ಅಮ್ಮ ಮತ್ತೆ ಹೇಳಿದಳು, "ಈಗಂತೂ ಗೌರಿಯ ಶಾಲೆಗೆ ರಜೆ ಇದೆ. ರಜೆ ಮುಗಿದ ಮೇಲೆ ಅವಳ 10ನೇ ತರಗತಿಯ ಕ್ಲಾಸ್ ಶುರುವಾಗಲಿದೆ. ಮಗ, ಈಗ ನಾನು ಈ ಚಿಕ್ಕ ಮಗುವನ್ನು ಸಂಭಾಳಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಹೋದವಳಂತೂ ಹೋದಳು. ನೀನು ನಿನ್ನ ಜೀವನದಲ್ಲಿ ಈಗ ಮುಂದೆ ಸಾಗಬೇಕು. ನೀನು ಮತ್ತೊಂದು ಮದುವೆ ಮಾಡಿಕೊ." ಅಮ್ಮ ಇಷ್ಟು ಹೇಳುವುದೇ ಬಾಕಿ ಇತ್ತು. ಭಾವನಿಗೆ ಬಲ ಬಂದಂತೆ ಆಯಿತು. "ಅತ್ತೆ, ನೀವು ಏನು ಮಾತನಾಡುತ್ತಿದ್ದೀರಾ? ಸುಮನಾಳ ಜಾಗವನ್ನು ನಾನು ಯಾರಿಗೂ ನೀಡಲು ಸಾಧ್ಯವಿಲ್ಲ. ನಿಮಗೆ ಗೊತ್ತು, ನಾನು ಅವಳನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದೇನೆ. ಅವಳ ಹೆಸರಿನಲ್ಲಿ ನನ್ನ ಇಡೀ ಜೀವನವನ್ನೇ ಕಳೆಯಬಲ್ಲೆ. ನನ್ನ ಮಗ ಸ್ವಲ್ಪ ದೊಡ್ಡವನಾದ ಮೇಲೆ ಅವನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ." ಆಗ ಅಮ್ಮ ಹೇಳಿದಳು, "ನನಗೆ ಗೊತ್ತು, ನೀನು ಬೇರೆ ಯಾರನ್ನೂ ಪ್ರೀತಿಸಲು ಸಾಧ್ಯವಿಲ್ಲ. ಆದರೆ ನಿನ್ನ ಮಗುವಿಗಂತೂ ಅಮ್ಮನ ಅವಶ್ಯಕತೆ ಇದೆಯಲ್ಲವೇ?" ಆಗ ಭಾವ ಹೇಳಿದರು, "ಏಕೆ, ಅವನ ಚಿಕ್ಕಮ್ಮ ಅವನನ್ನು ನೋಡಿಕೊಳ್ಳಲಾರಳೆ? ಗೌರಿ ಇನ್ನೂ ಚಿಕ್ಕವಳು. ಅವಳಿಗೆ ಈಗ ಕೇವಲ 14 ವರ್ಷ. ಅವಳಿಗೆ ಏಕೆ ಇಷ್ಟು ಬೇಗ ಮದುವೆ ಮಾಡಬೇಕು? ಅವಳಿಗೆ 20ರಿಂದ 22 ವರ್ಷ ವಯಸ್ಸಾದ ಮೇಲೆ ಆಗ ನನ್ನ ಮಗನಿಗೆ 6ರಿಂದ 7 ವರ್ಷವಾಗಬಹುದು." ಆಗ ಅಮ್ಮ ಹೇಳಿದಳು, "ಮಗ, ನೀನು ಈಗ ನಿನ್ನ ಜೀವನದಲ್ಲಿ ಮುಂದೆ ಸಾಗಬೇಕು. ಒಂದು ವೇಳೆ ಗೌರಿಯ ಮದುವೆಯಾದ ಮೇಲೆ ನಿನ್ನ ಮಗ ಬೇರೆ ಹೆಂಗಸನ್ನು ಅಮ್ಮ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇಂದಲ್ಲ ನಾಳೆ ನೀನು ಬೇರೆ ಮದುವೆಯಂತೂ ಮಾಡಿಕೊಳ್ಳಲೇಬೇಕು. ಈ ಜೀವನವನ್ನು ಒಬ್ಬಂಟಿಯಾಗಿ ಕಳೆಯಲು ಸಾಧ್ಯವಿಲ್ಲ." ಆಗ ಭಾವ ಹೇಳಿದರು, "ನನಗೆ ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲ.
ನನಗೆ ಈಗಲೂ ಮದುವೆ ಬೇಡ, ಮುಂದೆಯೂ ಬೇಡ ಎಂದರು. ಸದ್ಯ ನಿನ್ನ ಮನಸ್ಸಿನಲ್ಲಿ ಸುಮನಾಳ ಚಿಂತೆಯೇ ಕಾಡುತ್ತಿರಬಹುದು. ಆದರೆ ನನಗೆ ಗೊತ್ತು, ಸಮಯ ಕಳೆದಂತೆ ಎಲ್ಲವೂ ಸರಿಯಾಗುವುದು. ಕೆಲವು ತಿಂಗಳ ನಂತರ ನೀನು ಮದುವೆ ಮಾಡಿಕೊ. ಏಕೆಂದರೆ ನಿನ್ನ ಮಗುವಿಗೆ ನಿನ್ನ ಹೆಂಡತಿಯಾಗಿ ಬರುವವಳ ಪ್ರೀತಿಯೇ ದೊರೆಯಲಿ. ಅನಂತರ ತುಂಬ ಕಷ್ಟವಾಗಬಹುದು. ಈಗಂತೂ ಪಾಪು ಇನ್ನೂ ಚಿಕ್ಕವನು. ಅವನನ್ನು ಯಾರ ಮಡಿಲಿಗೆ ಹಾಕುತ್ತೇವೆ ಅವರನ್ನೇ ಅವನು ಅಮ್ಮ ಎಂದು ತಿಳಿದುಕೊಳ್ಳುತ್ತಾನೆ. ಒಂದು ವೇಳೆ ಅವನು ದೊಡ್ಡವನಾದರೆ ಇನ್ನೊಬ್ಬರಿಗೆ ಅವನನ್ನು ಕಂಟ್ರೋಲ್ ಮಾಡಲು ಕಷ್ಟವಾಗಬಹುದು. ಅಮ್ಮನ ಮಾತುಗಳು ಭಾವನಿಗೆ ಇಷ್ಟವಾಗಲಿಲ್ಲ. ತಕ್ಷಣ ಎದ್ದು ಹೊರಟು ಹೋದನು. ಇದಾದ ಮೇಲೆ 4 ತಿಂಗಳ ನಂತರ ಮತ್ತೆ ಬಂದನು. ಈಗ ಪಾಪುಗೆ 5 ತಿಂಗಳಾಗಿತ್ತು. ಈಗ ಪಾಪು ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಇದು ನನಗೆ ತುಂಬ ಕಷ್ಟವಾಗುತ್ತಿತ್ತು. ನಾನು ಶಾಲೆಯಿಂದ ಬಂದ ತಕ್ಷಣ ಅವನು ನನ್ನನ್ನು ನೋಡಿ ಅಳುತ್ತಿದ್ದನು. ಅಮ್ಮ ಅವನನ್ನು ಸಂಭಾಳಿಸಿ ತುಂಬ ಸುಸ್ತಾಗುತ್ತಿದ್ದಳು. ಆದರೂ ಅವನು ಸುಮ್ಮನಾಗುತ್ತಿರಲಿಲ್ಲ. ನಾನು ಶಾಲೆಯಿಂದ ಬಂದ ಮೇಲೆ ಅವನನ್ನು ಮಡಿಲಲ್ಲಿ ಎತ್ತಿಕೊಂಡಾಗ ಅವನು ಸುಮ್ಮನಾಗುತ್ತಿದ್ದನು. ನನ್ನ ಜೊತೆ ಮಲಗುತ್ತಿದ್ದನು. ನನ್ನ ಜೊತೆಗೆ ಊಟ ಮಾಡುತ್ತಿದ್ದನು. ನನ್ನನ್ನೇ ತನ್ನ ಅಮ್ಮನೆಂದು ತಿಳಿದುಕೊಂಡಿದ್ದನು. ನಾನು ಸಹ ಅಮ್ಮನಂತೆ ನಡೆದುಕೊಳ್ಳುತ್ತಿದ್ದೆ. ನನಗೆ ಅವನು ನನ್ನ ಮಗನೆಂದೇ ಅನಿಸುತ್ತಿತ್ತು. ಅಮ್ಮ ಪದೇ ಪದೇ ಭಾವನಿಗೆ, ನಿನ್ನ ಜೀವನದ ಬಗ್ಗೆ ಯೋಚಿಸು, ಇದು ನಿನ್ನ ಮಗನ ವಿಷಯ. ಆದರೆ ಅವರು ಏನೋ ಯೋಚಿಸುತ್ತಾ ಕುಳಿತಿದ್ದರು. ಅಮ್ಮ ಪದೇ ಪದೇ ಕರೆದಾಗ 4 ತಿಂಗಳ ನಂತರ ಬಂದಿದ್ದರು. 1 ಗಂಟೆ ಕುಳಿತಿದ್ದರು. ಅಮ್ಮನ ಮಾತನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುತ್ತಿದ್ದರು ಮತ್ತು ಅಲ್ಲಿಂದ ಎದ್ದು ಹೊರಟು ಹೋಗಿದ್ದರು. ಪ್ರತಿ ತಿಂಗಳು ಅಪ್ಪನ ಅಂಗಡಿಗೆ ಬಂದು ಸ್ವಲ್ಪ ಹಣವನ್ನು ಕೊಡುತ್ತಾ ಹೇಳುತ್ತಿದ್ದರು, ಇದು ಪಾಪುವಿನ ಖರ್ಚಿಗಾಗಿ ಇಟ್ಟುಕೊಳ್ಳಿ. ನಾನು ನನ್ನ ಮಗುವಿನ ಭಾರವನ್ನು ಯಾರ ತಲೆಯ ಮೇಲೆ ಹಾಕಲು ಇಷ್ಟಪಡುವುದಿಲ್ಲ. ಹೀಗೆ ದಿನಗಳು ಕಳೆಯುತ್ತಿದ್ದವು. ಈಗ ನನಗೆ 17 ವರ್ಷವಾಗಿತ್ತು. ಪಾಪುವಿಗೆ ಈಗ 3 ವರ್ಷವಾಗಿತ್ತು. ಈಗ ಅವನು ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ನನ್ನನ್ನೇ ಅಮ್ಮ ಅಮ್ಮ ಎಂದು ಕರೆಯುತ್ತಿದ್ದನು. ಆ ದಿನಗಳಲ್ಲಿ ನನಗೆ ಒಳ್ಳೆಯ ಸಂಬಂಧವೂ ಕೂಡಿ ಬಂದಿತ್ತು. ಒಳ್ಳೆಯ ಸ್ಥಿತಿವಂತ ಕುಟುಂಬವಾಗಿತ್ತು. ಅಮ್ಮ ಭಾವನನ್ನು ಕರೆದು ಹೇಳಿದರು, ಗೌರಿಗೆ ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ. ನಾವು ಅವಳನ್ನು ಮದುವೆ ಮಾಡಿಸಬೇಕು. ಅಮ್ಮನ ಮಾತನ್ನು ಕೇಳಿ ಭಾವ ಹೇಳಿದರು, ನನ್ನ ಮಗನ ಪರಿಸ್ಥಿತಿ ಏನಾಗುವುದು? ಪಾಪು ನಿಮ್ಮ ವಂಶದ ಕುಡಿಯಲ್ಲವೇ? ಅವನು ನಿಮ್ಮ ಮಗಳ ಅಂಶವಲ್ಲವೇ? ನಿಮ್ಮ ಮಗಳಿಗೋಸ್ಕರ ನನ್ನ ಮಗನ ವಿರುದ್ಧ ಇಂತಹ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅವನನ್ನು ಅವನ ಅಮ್ಮನಿಂದ ದೂರ ಮಾಡಬೇಡಿ. ಪಾಪು ಗೌರಿಯನ್ನೇ ಅಮ್ಮನೆಂದು ತಿಳಿದುಕೊಂಡಿದ್ದಾನೆ. ನಿಮ್ಮ ಮಗಳಿಗೆ ಏನು ಮಹಾ ಮದುವೆಯಾಗುವ ವಯಸ್ಸಾಗಿದೆ. 2-3 ವರ್ಷ ಕಾಯಿರಿ. ಅಲ್ಲಿಯವರೆಗೆ ಪಾಪು ಸಹ ದೊಡ್ಡವನಾಗುತ್ತಾನೆ. ಆಗ ಅವನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆಗ ನೋಡಿ ನಾನೇ ಮುಂದೆ ನಿಂತು ಗೌರಿಯ ಮದುವೆಯನ್ನು ಮಾಡಿಸುತ್ತೇನೆ. ಆದರೆ ನನ್ನ ಮಗ ನನ್ನ ಜೊತೆ ಇರುವ ಹಾಗಾದರೆ ಸಾಕು. ಭಾವನ ಮಾತುಗಳನ್ನು ಅರ್ಥ ಮಾಡಿಕೊಂಡ ಅಮ್ಮ ಮತ್ತೆ ಹೇಳಿದರು, ಅಳಿಯಂದಿರೆ, ನಿಮಗೇಕೆ ಅರ್ಥವಾಗುತ್ತಿಲ್ಲ? ಪಾಪು ಈಗ ಗೌರಿಯನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿಲ್ಲ. ಈಗ ಅವನು ಗೌರಿಯನ್ನು ತನ್ನ ಅಮ್ಮನೆಂದು ತಿಳಿದುಕೊಂಡಿದ್ದಾನೆ. ಹಾಗೆ ದೊಡ್ಡವನಾದ ಮೇಲೂ ಸಹ ಅವಳನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರ. ಮತ್ತು ಕಾಲ ಹೀಗೆ ಇರುತ್ತೆ ಎಂದು ಹೇಳಲಾಗುವುದಿಲ್ಲ. ನಾನಂತೂ ಕಾಯಿಲೆ ಬಿದ್ದಿದ್ದೇನೆ. ಗೌರಿಯ ತಂದೆ ಕೂಡ BP ಪೇಷಂಟ್ ಆಗಿದ್ದಾರೆ. ನಾವು ನಮ್ಮ ಮಗಳ ಮದುವೆಯನ್ನು ಆದಷ್ಟು ಬೇಗ ಮಾಡಬೇಕೆಂದುಕೊಂಡಿದ್ದೇವೆ. ನೀನು ನಿನ್ನ ಬಗ್ಗೆ ಯೋಚಿಸು. ಆಗ ಅವನು ಹೇಳಿದನು, ಸರಿ, ನಿಮಗೆ ಅಷ್ಟು ಅರ್ಜೆಂಟ್ ಇದೆ ಎಂದರೆ ಗೌರಿಯನ್ನು ನನ್ನ ಜೊತೆ ಮದುವೆ ಮಾಡಿ. ಭಾವ ಈ ಮಾತನ್ನು ಆಕಸ್ಮಿಕವಾಗಿ ಹೇಳಿದ್ದರು. ಭಾವ ಹೀಗೆ ಹೇಳಬಹುದು ಎಂದು ಅಮ್ಮ ನಿರೀಕ್ಷಿಸಿರಲಿಲ್ಲ. ಇದನ್ನು ಕೇಳಿದ ತಕ್ಷಣ ಅಮ್ಮ ಹೇಳಿದಳು, ನೀನು ಗೌರಿಗಿಂತ ತುಂಬ 10 ವರ್ಷ ದೊಡ್ಡವನು. ಆಗ ಭಾವ ಹೇಳಿದನು, ಆದರೇನಾಯ್ತು? ಪಾಪು ಗೌರಿಯನ್ನು ಅಮ್ಮ ಎಂದು ತಿಳಿದುಕೊಂಡಿದ್ದಾನೆ. ಈಗ ಅವಳನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಮತ್ತು ನಾನು ಬೇರೆಯವಳನ್ನು ಮದುವೆ ಮಾಡಿಕೊಂಡು ಬಂದರೂ ಸಹ ನನ್ನ ಮಗ ಚಿನ್ಮಯ್ ನನ್ನ ಜೊತೆ ಯಾವ ರೀತಿ ನಡೆದುಕೊಳ್ಳಬಹುದು ನನಗೆ ಗೊತ್ತಿಲ್ಲ. ಅವಳು ಅವನಿಗೆ ಅಮ್ಮನ ಪ್ರೀತಿಯನ್ನು ನೀಡದೇ ಇರಬಹುದು. ನನ್ನ ಮುಂದೆ ಪ್ರೀತಿ ಮಾಡಬಹುದು. ನನ್ನ ಹಿಂದೆ ಅವನಿಗೆ ಹೊಡೆಯಬಹುದು. ಗೌರಿ ಚಿನ್ಮಯನ ಚಿಕ್ಕಮ್ಮ. ಅವಳು ಇವನನ್ನು ಅಮ್ಮನ ಹಾಗೆ ಪ್ರೀತಿಸುತ್ತಾಳೆ. ನನಗೆ ಮದುವೆಯಾಗುವ ಯಾವುದೇ ಆಸೆ ಇಲ್ಲ. ಆದರೆ ನನ್ನ ಮಗನಿಗೆ ಅಮ್ಮನ ಅಗತ್ಯ ಇದೆ. ಗೌರಿಗಿಂತ ಒಳ್ಳೆಯ ಅಮ್ಮ ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ. ಆಗ ಅಮ್ಮ ಹೇಳಿದಳು, ನಿನ್ನ ಮಾವನಲ್ಲಿ ಮಾತನಾಡಿ ನೋಡುತ್ತೇನೆ. ನಮಗೆ ಗೌರಿ ಈಗ ಒಬ್ಬಳೇ ಮಗಳಾಗಿದ್ದಾಳೆ. ನೀನು ಅವಳನ್ನು ಒಪ್ಪಿಕೊಳ್ಳುತ್ತೀಯಾ ಎಂದರೆ ಮನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು ಮತ್ತು ನೀನು ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಬೇಕು. ಏಕೆಂದರೆ ಮದುವೆಯಾದ ಮೇಲೆ ನನಗೆ ನನ್ನ ಮಗಳ ಬಗ್ಗೆ ಯಾವ ಚಿಂತೆಯೂ ಕಾಡಬಾರದು. ಈ ಮಾತು ಕೇಳಿ ಭಾವ ತಕ್ಷಣ ಹೇಳಿದರು, ನನ್ನಿಂದ ಅವಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ.
ಭಾವ ಬುದ್ಧಿವಂತ ಮತ್ತು ಒಳ್ಳೆಯ ಕುಟುಂಬದಿಂದ ಬಂದವರಾಗಿದ್ದರು. ಯಾವುದೇ ಹುಡುಗಿಯಾದರೂ ಸಹ ಅವರನ್ನು ನೋಡಿದ ತಕ್ಷಣ ಅವರನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಿದ್ದಳು. ಆದರೆ ನನ್ನ ಹೃದಯದಲ್ಲಿ ಅವರ ಬಗ್ಗೆ ಆ ರೀತಿಯ ಯಾವುದೇ ಭಾವನೆ ಇರಲಿಲ್ಲ. ನನಗೆ ಅವರ ಬಗ್ಗೆ ಆ ರೀತಿ ಭಾವನೆಯಾದರೂ ಹೇಗೆ ಬರುವುದು? ನಾನು ಯಾವಾಗಲೂ ಅವರನ್ನು ಭಾವನಂತೆ ನೋಡುತ್ತಿದ್ದೆ. ಅವರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಈ ವಿಷಯ ಅಪ್ಪನಿಗೆ ತಿಳಿಯುತ್ತಿದ್ದಂತೆ ಅವರು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಏಕೆಂದರೆ ಭಾವ ವಯಸ್ಸಿನಲ್ಲಿ ನನಗಿಂತ ತುಂಬ ದೊಡ್ಡವರಾಗಿದ್ದರು. ಅದನ್ನು ಬಿಟ್ಟರೆ ಅವರಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಸಮಸ್ಯೆ ಎಂದರೆ ಅದು ಚಿನ್ಮಯ್ಯನ ಸಮಸ್ಯೆ ಆಗಿತ್ತು. ಏಕೆಂದರೆ ಅವನು ತುಂಬ ಚಿಕ್ಕವನಾಗಿದ್ದ. ಅವನಿಗೆ ಅಮ್ಮನ ಅವಶ್ಯಕತೆ ಇತ್ತು. ಬೇರೆ ಯಾರಾದರೂ ಹುಡುಗಿ ಭಾವನನ್ನು ಮದುವೆ ಮಾಡಿಕೊಂಡು ಬಂದರೆ ಅವಳು ಪಾಪುವಿಗೆ ಅಮ್ಮನ ಪ್ರೀತಿ ನೀಡುತ್ತಾಳೋ ಇಲ್ಲವೋ ಯಾರಿಗೆ ಗೊತ್ತು? ಅಪ್ಪ ಮದುವೆಗೆ ಒಪ್ಪಿಕೊಂಡರು. ಮೇಲಾಗಿ ಅವರ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಈಗ ಪಾಪು ನನ್ನ ಅರ್ಧದಷ್ಟು ಬೆಳೆದಿತ್ತು. ನನ್ನನ್ನು ಕೇಳಿದಾಗ ನನಗೆ ಯಾವುದೇ ಅಭ್ಯಂತರವಿಲ್ಲವೆಂದು ಹೇಳಿದೆ. ಭಾವನಲ್ಲಿ ಹೇಳುವಂಥ ಅಂತಹ ಯಾವುದೇ ಕೊರತೆ ಇರಲಿಲ್ಲ. ಬದಲಾಗಿ ಇದರಿಂದ ನನಗೆ ಖುಷಿಯಾಗಿತ್ತು. ಈಗ ನಾನು ಪಾಪುವನ್ನು ಆರಾಮಾಗಿ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ. ಏಕೆಂದರೆ ಪಾಪುವಿನೊಂದಿಗೆ ನನಗೆ ಅಗಾಧ ಸಂಬಂಧ ಬೆಳೆದಿತ್ತು. ತುಂಬ ಗ್ರ್ಯಾಂಡಾಗಿ ನನ್ನ ಮತ್ತು ಆಕಾಶ್ ಅಂದರೆ ನನ್ನ ಭಾವನೊಂದಿಗೆ ಮದುವೆ ಮಾಡಿದ್ದರು. ನಾನು ತವರು ಮನೆ ಬಿಟ್ಟು ಆಕಾಶ್ ಮನೆಗೆ ಬಂದಾಗ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಏಕೆಂದರೆ ನಾನು ಆಕಾಶ್ನ ಬಗ್ಗೆ ಎಂದಿಗೂ ಆ ರೀತಿ ಯೋಚಿಸಿರಲಿಲ್ಲ. ನನಗೆ ಅವರು ಕೇವಲ ನನ್ನ ಭಾವ ಆಗಿದ್ದರು. ಈಗ ಸದ್ಯ ನನ್ನ ಹೃದಯ ಸಂಪೂರ್ಣ ಪೂರ್ತಿ ಖಾಲಿ ಇತ್ತು. ಅದರಲ್ಲಿ ನನಗೆ ಭಾವನ ಬಗ್ಗೆ ಯಾವುದೇ ಭಾವನೆ ಇರಲಿಲ್ಲ. ಪ್ರತಿಯೊಂದು ಗಂಡನು ತನ್ನ ಹೆಂಡತಿಯೊಂದಿಗೆ ನಡೆದುಕೊಳ್ಳುವಂತೆ ಭಾವನೂ ನನ್ನೊಂದಿಗೆ ನಡೆದುಕೊಳ್ಳುತ್ತಾನೆ ಎಂದು ನಾನು ಯೋಚಿಸಿದೆ. ಆದರೆ ಹಾಗೇನೂ ಆಗಲಿಲ್ಲ. ಮನೆಗೆ ಬರುತ್ತಿದ್ದಂತೆ ಅವರು ನನಗೆ ಮತ್ತೊಂದು ಕೋಣೆಯ ವ್ಯವಸ್ಥೆಯನ್ನು ಮಾಡಿದರು ಮತ್ತು ಹೇಳಿದರು, ಇಲ್ಲಿ ನಿನಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಪಾಪು ಜೊತೆಗೆ ಇಲ್ಲಿ ನೀನು ಆರಾಮಾಗಿ ಕಾಲ ಕಳೆಯಬಹುದು. ಆಗ ನಾನು ಆಶ್ಚರ್ಯಚಕಿತಳಾಗಿ ಆಕಾಶ್ ಕಡೆಗೆ ನೋಡಿದೆ. ಅವರು ನನ್ನ ಬಳಿ ಬಂದು ಹೇಳಿದರು, ನನ್ನ ಹೃದಯದಲ್ಲಿ ನಿನ್ನೆಯೂ ಸಹ ಸುಮನ ಇದ್ದಳು, ಇಂದು ಸಹ ಅವಳೇ ಇದ್ದಾಳೆ ಮತ್ತು ಮುಂದೆಯೂ ಸಹ ಅವಳೇ ಇರುತ್ತಾಳೆ. ನೀನು ನನ್ನ ಮನೆಗೆ ಕೇವಲ ನನ್ನ ಮಗನನ್ನು ನೋಡಿಕೊಳ್ಳಲು ಅಮ್ಮನಾಗಿ ಬಂದಿದ್ದೀಯ ಮತ್ತು ನನ್ನ ಮನೆಯಲ್ಲಿ ನೀನು ಎಂದೂ ನನ್ನ ಹೆಂಡತಿಯ ಸ್ಥಾನ ತುಂಬುವ ಪ್ರಯತ್ನ ಮಾಡಬೇಡ ಎಂದು ಹೇಳಿ ಕೋಣೆಯಿಂದ ಹೊರಹೋದರು. ನಾನು ಏನೂ ತೋಚದೆ ಸುಮ್ಮನೆ ನಿಂತೆ. ನನ್ನ ಕೋಣೆ ಖಾಲಿಯಾಗಿತ್ತು. ಪಾಪು ಅಮ್ಮ ಎಂದು ಕರೆಯುತ್ತಿದ್ದ. ನಾನು ನನ್ನ ಕಣ್ಣಿಂದ ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಪಾಪುವನ್ನು ಮಲಗಿಸಿದೆ. ನಾನು ಬಟ್ಟೆಯನ್ನು ಬದಲಾಯಿಸುತ್ತಿರುವಾಗ ನನಗೆ ತುಂಬ ಅಳು ಬಂತು. ಈ ಮದುವೆ ಯಾವುದೇ ಪರಿಸ್ಥಿತಿಯಲ್ಲಿ ಆಗಿದ್ದರೂ ನನಗೆ ಇದು ಒಂದು ಹೊಸ ಅನುಭವವಾಗಿತ್ತು. ನಾನು ಆಕಾಶ್ನನ್ನು ಮನಸ್ಸಿನಿಂದ ಒಪ್ಪಿಕೊಂಡಿದ್ದೆ. ಅವರ ಜೊತೆ ಹೆಂಡತಿಯಾಗಿ ಇರಲು ಬಯಸಿದ್ದೆ. ಅವರು ನನ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಹೋದರು. ತುಂಬ ಕೆಟ್ಟದಾಗಿ ವರ್ತಿಸಿ ನನ್ನ ಮನಸ್ಸನ್ನು ನೋಯಿಸಿದರು. ಅಮ್ಮ ನನ್ನ ಮದುವೆಯನ್ನು ಬೇರೆ ಯಾರಾದರೂ ಜೊತೆ ಮಾಡಿಸಿದರೆ ಚೆನ್ನಾಗಿರುತ್ತಿತ್ತು. ನಾನು ಬೇರೆಯವರನ್ನು ಮದುವೆಯಾಗಿದ್ದರೆ ಅವರೊಂದಿಗೆ ನಾನು ಚೆನ್ನಾಗಿ ಇರುತ್ತಿದ್ದೆ. ಈ ಮನುಷ್ಯನ ಹೃದಯವೇ ಕಲ್ಲು. ಆರಾಮಾಗಿ ಎಲ್ಲವನ್ನು ಹೇಳಿ ಹೊರಟು ಹೋದರು. ಒಮ್ಮೆಯೂ ನನ್ನ ಮೇಲೆ ಯಾವ ಪರಿಣಾಮ ಬೀರಬಹುದು ಎಂದು ನನ್ನ ಬಗ್ಗೆ ಸ್ವಲ್ಪವೂ ಯೋಚಿಸಲಿಲ್ಲ. ನಾನು ನನ್ನ ಅಕ್ಕನನ್ನು ತುಂಬ ಪ್ರೀತಿಸುತ್ತಿದ್ದೆ. ಆದರೆ ನಾನು ನನ್ನ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಲು ಬಯಸಿದ್ದೆ. ಎಲ್ಲ ಹುಡುಗಿಯರು ಇದನ್ನೇ ಬಯಸುತ್ತಾರೆ. ತನ್ನ ಜೀವನ ಸಂಗಾತಿ ಕೇವಲ ತನ್ನನ್ನೇ ಪ್ರೀತಿ ಮಾಡಬೇಕು. ನನ್ನ ಭಾವ ಮೊದಲು ಅಕ್ಕನನ್ನು ಪ್ರೀತಿಸುವಾಗ ನಾನಂದುಕೊಳ್ಳುತ್ತಿದ್ದೆ, ಅಕ್ಕ ಎಷ್ಟೊಂದು ಅದೃಷ್ಟವಂತಳು, ಅವಳಿಗೆ ಇಷ್ಟೊಂದು ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ. ಆದರೆ ಇದೇ ಮಾತು ಈಗ ನನ್ನನ್ನು ಪದೇ ಪದೇ ಚುಚ್ಚುತ್ತಿದೆ. ಅವರು ನನ್ನ ಮುಂದೆಯೇ ಅಕ್ಕನ ಬಗ್ಗೆ ಇರುವ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾರೆ. ಈಗ ನಾನು ಭಾವನ ಜೀವನಕ್ಕೆ ಪ್ರವೇಶ ಮಾಡಿದ್ದೆ. ಈಗ ನನ್ನ ಪಾಲಿನ ಪ್ರೀತಿ ನನಗೆ ನೀಡುವುದು ಅವರ ಕರ್ತವ್ಯವಾಗಿತ್ತು. ನನ್ನ ಪಾಲಿನ ಖುಷಿಯನ್ನು ನೀಡಬೇಕಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಬೆಳಿಗ್ಗೆ ಎದ್ದಾಗ ನಾನು ಸುಮ್ಮನೆ ಇದ್ದೆ. ನಾನು ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟೆ. ಆಕಾಶ್ ಸುಮ್ಮನೆ ತಿಂಡಿ ಮಾಡಿದರು. ಒಂದು ಕ್ಷಣವೂ ನನ್ನ ಕಡೆ ನೋಡಲಿಲ್ಲ. ನಾನು ಈ ಕಲ್ಲು ಹೃದಯದ ಮನುಷ್ಯನನ್ನು ನೋಡಿ ಮನದಲ್ಲೇ ಕಣ್ಣೀರು ಹಾಕತೊಡಗಿದೆ. ಸೌಂದರ್ಯದಲ್ಲೇ ನಾನು ಅಕ್ಕನಿಗಿಂತಲೂ ಮಿಗಿಲಾಗಿದ್ದೆ. ಆದರೆ ಆಕಾಶನು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡುತ್ತಿರಲಿಲ್ಲ. ಅವನ ಹೃದಯದಲ್ಲಿ ಕೇವಲ ಅಕ್ಕನೇ ತುಂಬಿಕೊಂಡಿದ್ದಳು. ಅವರು ಹೊರಟು ಹೋದರು. ದಿನಗಳು ಹೀಗೆ ಉರುಳಿದವು. ಇಡೀ ದಿನ ನಾನು ಕೆಲಸ ಮಾಡುತ್ತಿದ್ದೆ, ಇಲ್ಲ ಪಾಪುವನ್ನು ಸಂಭಾಳಿಸುತ್ತಿದ್ದೆ. ಆದರೆ ರಾತ್ರಿಯಾಗುತ್ತಿದ್ದಂತೆ ನನ್ನ ಕಣ್ಣಿಂದ ಬೇಡ ಬೇಡವೆಂದರೂ ಕಣ್ಣೀರು ಸುರಿಯುತ್ತಿತ್ತು. ಅವರು ನನ್ನನ್ನು ನೋಡಲು ಸಹ ಇಷ್ಟಪಡುತ್ತಿರಲಿಲ್ಲ. ನನ್ನ ಬಳಿಗೆ ಬರುವುದು ದೂರದ ಮಾತಾಗಿತ್ತು. ಆದರೆ ನನಗೆ ಅವಶ್ಯವಿರುವ ಎಲ್ಲ ಸಾಮಾನುಗಳನ್ನು ತಂದುಕೊಡುತ್ತಿದ್ದರು. ಊಟ, ತಿಂಡಿ, ಬಟ್ಟೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಒಂದು ಹೆಣ್ಣಿಗೆ ಇದಷ್ಟೇ ಸಾಕಾಗುವುದಿಲ್ಲ. ಅವಳಿಗೆ ತನ್ನ ಗಂಡನ ಪ್ರೀತಿಯೂ ಬೇಕು. ಅದು ನನಗೆ ಸಿಗುತ್ತಿಲ್ಲ.
ನನಗೂ ಸಹ ನನ್ನ ಗಂಡ ನನ್ನನ್ನು ಪ್ರೀತಿಸಲಿ, ಹೊಗಳಲಿ ಎಂಬ ಆಸೆಯಿಂದ ನಾನು ಪ್ರತಿದಿನ ತಯಾರಾಗಿ ಒಳ್ಳೆಯ ಸೀರೆಯನ್ನು ಉಟ್ಟು ತಯಾರಾಗುತ್ತಿದ್ದೆ ಮತ್ತು ಮೇಕಪ್ ಮಾಡಿಕೊಳ್ಳುತ್ತಿದ್ದೆ. ಕೂದಲನ್ನು ಇಳಿಬಿಟ್ಟಿದ್ದೆ. ಆ ಕ್ಷಣವೇ ಆಕಾಶ್ ಮನೆಗೆ ಬಂದರು. ಆಕಾಶ್ಗೆ ನನ್ನನ್ನು ನೋಡಿ ಅವನ ಪಿತ್ತ ನೆತ್ತಿಗೇರಿತು. ಸಿಟ್ಟಿನಿಂದ ನನ್ನ ಕಡೆಗೆ ನೋಡಿದನು ಮತ್ತು ಹೇಳಿದನು, ಇದೇನು ನಿನ್ನ ಅವತಾರ? ಈ ರೀತಿ ಶೃಂಗಾರ ಮಾಡಿಕೊಂಡು ನನ್ನನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದೀಯಾ? ನೀನು ನಿನ್ನನ್ನು ಏನೆಂದು ತಿಳಿದುಕೊಂಡಿದ್ದೀಯಾ? ನೀನು ನನ್ನ ಮುಂದೆ ಈ ರೀತಿ ಬಂದು ನಿಂತುಕೊಂಡರೆ ನಾನೇನು ಕರಗಿ ನಿನ್ನ ಹತ್ತಿರ ಬರುತ್ತೇನೆ ಎಂದು ತಿಳಿದುಕೊಂಡಿದ್ದೀಯಾ? ನಿನಗೆ ನಾಚಿಕೆ ಆಗುವುದಿಲ್ಲವೇ ಈ ರೀತಿ ಮಾಡಲು? ಅವರ ಮಾತು ಕೇಳುತ್ತಿದ್ದಂತೆ ನನ್ನಷ್ಟಕ್ಕೆ ನಾನೇ ನನ್ನ ಮುಂದೆ ತಲೆ ತಗ್ಗಿಸುವಂತಾಯಿತು. ನನಗೆ ತುಂಬ ಅವಮಾನವಾಯಿತು. ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ನಾನು ಹೀಗೆ ತಯಾರಾಗಿ ಕುಳಿತಿದ್ದೆ. ಅವರು ಹೀಗೆ ಆಕಸ್ಮಿಕವಾಗಿ ಈ ರೀತಿ ಬೇಗ ಆಫೀಸ್ನಿಂದ ಬರುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಕೋಣೆಗೆ ಹೋಗಿ ಬಟ್ಟೆಯನ್ನು ಬದಲಾಯಿಸಿ ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಪಾಪು ನನ್ನ ಬಳಿಗೆ ಕುಳಿತುಕೊಂಡಿದ್ದ. ನಾನು ಅಳುತ್ತಿರುವುದನ್ನು ನೋಡಿ ನನ್ನ ಬಳಿ ಬಂದ. ನನ್ನ ಕಣ್ಣೀರನ್ನು ಒರೆಸಿದನು ಮತ್ತು ಹೇಳಿದನು, ಅಮ್ಮ, ಏನಾಯ್ತು? ಏಕೆ ಅಳುತ್ತಿದ್ದೀರಿ? ಅಪ್ಪ ನಿನಗೆ ಬೈದನಲ್ಲವೇ? ನಾನು ನಿಮ್ಮ ಮಗನಲ್ಲವೇ? ಪಪ್ಪನನ್ನು ಬಿಡಿ, ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ನೀವು ಅಳಬೇಡಿ, ಸುಮ್ಮನಾಗಿ. ನಾನು ಮೊದಲು ಅವನನ್ನು ಹೇಗೆ ಸಮಾಧಾನಪಡಿಸುತ್ತಿದ್ದೆನೋ ಈಗ ಅವನು ನನ್ನನ್ನು ಹಾಗೇ ಸಮಾಧಾನಪಡಿಸುತ್ತಿದ್ದ. ನನ್ನ ಮಗ ನನ್ನ ಹಣೆಗೆ ಮುತ್ತಿಡುತ್ತಾ ನನ್ನನ್ನು ಸಂತೈಸಿದನು. ನಾನು ಸಹ ನನ್ನ ಕಣ್ಣೀರನ್ನು ಒರೆಸಿಕೊಂಡೆ ಮತ್ತು ಅಳುತ್ತಲೇ ನನ್ನ ಮೇಕಪ್ ಅನ್ನು ತೆಗೆದೆ. ನನ್ನ ಲಿಪ್ಸ್ಟಿಕ್ ಮುಖಕ್ಕೆ ಹರಡಿಕೊಂಡಿತ್ತು. ನನ್ನ ಕಾಡಿಗೆ ಗಲ್ಲದವರೆಗೂ ಬಂದಿತ್ತು. ಆ ಸಮಯದಲ್ಲಿ ನನಗೆ ಪಾಪುವಿನ ಮೇಲೆ ಯಾವುದೇ ಪ್ರೀತಿಯ ಭಾವನೆ ಉಳಿದಿರಲಿಲ್ಲ. ಬದಲಾಗಿ ನನಗೆ ಅವನ ಮೇಲೆ ಸಿಟ್ಟು ಬರುತ್ತಿತ್ತು. ಯಾಕೋ ಗೊತ್ತಿಲ್ಲ, ನನಗೆ ಈ ರೀತಿ ಭಾವನೆ ಬರತೊಡಗಿತ್ತು. ಒಂದು ವೇಳೆ ಪಾಪು ನನ್ನ ಜೀವನದಲ್ಲಿ ಬರದೇ ಹೋಗಿದ್ದರೆ ಇಂದು ನಾನು ಈ ಪರಿಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ನನ್ನ ಜೊತೆ ಇದೆಲ್ಲವೂ ನಡೆಯುತ್ತಿರಲಿಲ್ಲ. ಪಾಪುವಿಗಾಗಿಯೇ ನಾನು ನನ್ನ ಮದುವೆಯನ್ನು ಆಕಾಶನ ಜೊತೆ ಮಾಡಿಕೊಳ್ಳಬೇಕಾಯಿತು. ಪಾಪು ಈಗ ನನ್ನ ಅವಸ್ಥೆಯನ್ನು ನೋಡಿ ನನ್ನ ಮುಖವನ್ನು ಒರೆಸತೊಡಗಿದನು ಮತ್ತು ಹೇಳಿದನು, ಅಮ್ಮ, ನೀವು ಮುದ್ದಾದ ಭೂತ ಆಗಿದ್ದೀರಿ. ನಿಮ್ಮ ಮುಖವನ್ನು ಕ್ಲೀನ್ ಮಾಡುತ್ತೇನೆ. ಇಲ್ಲವೆಂದರೆ ಅಪ್ಪ ತುಂಬ ಹೆದರಿ ಹೋಗುತ್ತಾರೆ. ಮತ್ತೊಮ್ಮೆ ನಿಮ್ಮ ಜೊತೆ ಜಗಳ ಮಾಡುತ್ತಾರೆ. ಅವನ ಮಾತು ಕೇಳಿ ನನಗೆ ನಗು ಬಂದಿತು. ಅವನಂತೂ ಮುಗ್ಧ ಮಗುವಾಗಿದ್ದ. ಇದಾದ ಮೇಲೆ ನಾನು ಎಂದೂ ಮೇಕಪ್ ಮಾಡಿ ತಯಾರಾಗಿರಲಿಲ್ಲ. ನಾನು ಚಿಕ್ಕಂದಿನಿಂದಲೂ ತುಂಬ ತುಂಟ ಹುಡುಗಿಯಾಗಿದ್ದೆ. ತುಂಬ ಮಾತನಾಡಬೇಕು, ನಗಬೇಕು, ಆಟವಾಡಬೇಕು, ಚೆನ್ನಾಗಿ ತಯಾರಾಗಬೇಕು, ಮೇಕಪ್ ಮಾಡಿಕೊಳ್ಳಬೇಕು ಮತ್ತು ಒಳ್ಳೆಯ ಬಟ್ಟೆಯನ್ನು ಧರಿಸಬೇಕೆನ್ನುವುದು ನನ್ನ ಹವ್ಯಾಸವಾಗಿತ್ತು. ಇದಾದ ಮೇಲೆ ಒಂದು ದಿನವೂ ನಾನು ಈ ರೀತಿ ಮಾಡಲು ನನ್ನ ಮನಸ್ಸು ಇಷ್ಟಪಡಲಿಲ್ಲ. ಈಗ ನನಗೆ 20 ವರ್ಷವಾಗಿತ್ತು. ನನಗ್ಯಾಕೋ ಗೊತ್ತಿಲ್ಲ, ಆ ದಿನ ನನಗೆ ಇಷ್ಟವಾದ ಕೆಂಪು ಬಣ್ಣದ ಫ್ರಾಕ್ ಅನ್ನು ಧರಿಸಿದ್ದೆ. ಕೂದಲನ್ನು ಸಹ ಹಾಗೆ ಇಳಿಬಿಟ್ಟಿದ್ದೆ. ಇದು ಹಗಲಿನ ವೇಳೆಯಾಗಿತ್ತು. ಇದು ಆಕಾಶ್ ಮನೆಗೆ ಬರುವ ಸಮಯವಾಗಿರಲಿಲ್ಲ. ಪಾಪು ನನ್ನ ಬಳಿಯೇ ಇದ್ದ. ಈಗ ಅವನು ಶಾಲೆಗೆ ಹೋಗುವ ವಯಸ್ಸು ಕೂಡ ಆಗಿತ್ತು. ಒಮ್ಮೊಮ್ಮೆ ನನ್ನ ಮನಸ್ಸಿನಲ್ಲಿ ತಳಮಳ ಉಂಟಾದಾಗ ಪಾಪುವಿನ ಮೇಲೆ ತುಂಬ ಕೋಪ ಬರುತ್ತಿತ್ತು. ಆದರೆ ಮರುಕ್ಷಣವೇ ನಾನು ಇಂತಹ ಭಾವನೆಯಿಂದ ಹೊರಬರುತ್ತಿದ್ದೆ. ಇವನು ನನ್ನ ಅಕ್ಕನ ಮಗ, ನನ್ನನ್ನು ಅಮ್ಮ ಎಂದು ಕರೆಯುತ್ತಾನೆ. ನಾನು ನನ್ನ ಮಗನಂತೆ ಅವನನ್ನು ತುಂಬ ಪ್ರೀತಿಸುತ್ತೇನೆ. ಅವನ ಅಪ್ಪನು ಮಾಡಿದ ತಪ್ಪಿಗೆ ಅವನಿಗೇಕೆ ಶಿಕ್ಷೆ ನೀಡಬೇಕು ಎಂದುಕೊಳ್ಳುತ್ತಾ ನಾನು ಆ ದಿನ ತಯಾರಾಗಿ ಕುಳಿತಿದ್ದೆ. ಆಗ ತಕ್ಷಣ ಪಾಪು ನನ್ನ ಮೊಬೈಲ್ನಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿ ಆಕಾಶ್ ನಂಬರ್ಗೆ ಕಳುಹಿಸಿದನು. ನನಗೆ ಇದರ ಬಗ್ಗೆ ಯಾವುದೇ ಪರಿವೇ ಇರಲಿಲ್ಲ. ತುಂಬ ದಿನಗಳ ನಂತರ ನನಗೆ ಪನ್ನೀರ್ ತಿನ್ನುವ ಆಸೆಯಾಯಿತು. ನಾನು ಎದ್ದು ಕಿಚನ್ ರೂಮಿಗೆ ಹೋದೆ. ಪನ್ನೀರ್ನಲ್ಲಿ ಅಡುಗೆ ಮಾಡಲು ಶುರು ಮಾಡಿದೆ. ಅಮ್ಮ ಮಗ ಇಬ್ಬರೂ ಸೇರಿ ಊಟ ಮಾಡಲು ತಯಾರಾಗಿ ಕುಳಿತಿದ್ದೆವು. ಸಿಟ್ಟಿನಿಂದ ಆಕಾಶ್ ಮನೆಗೆ ಬಂದ. ನಾನು ತಯಾರಾಗಿರುವುದನ್ನು ನೋಡಿ ಮರುಕ್ಷಣವೇ ತನ್ನ ಮೊಬೈಲನ್ನು ನನ್ನ ಮುಂದೆ ಎಸೆಯುತ್ತಾ ಹೇಳಿದ, ಇದನ್ನೆಲ್ಲ ಏಕೆ ಮಾಡಿದೆ? ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾನು ಅಲ್ಲಿ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದೆ. ನೀನು ಪದೇ ಪದೇ ನಿನ್ನ ಫೋಟೋವನ್ನು ಕಳುಹಿಸುತ್ತಿದ್ದೀಯ. ನಾನು ನಿನಗೆ ಎಷ್ಟು ಬಾರಿ ತಿಳಿಸಿ ಹೇಳಬೇಕು? ನನ್ನ ಮುಂದೆ ಈ ರೀತಿಯ ನಾಟಕವಾಡಬೇಡ. ನಿನ್ನ ಬಗ್ಗೆ ನನಗೆ ಯಾವುದೇ ಬೇರೆ ರೀತಿಯ ಭಾವನೆ ಇಲ್ಲ. ನೀನು ಕೇವಲ ನನ್ನ ಮಗನ ತಾಯಿ. ಅವರ ಮಾತು ಕೇಳಿ ನಾನು ಕಕ್ಕಾಬಿಕ್ಕಿಯಾಗಿ ಅವರ ಮುಖವನ್ನೇ ನೋಡಿದೆ. ಏಕೆಂದರೆ ನನಗೆ ಏನೂ ಗೊತ್ತಿರಲಿಲ್ಲ. ಮರುಕ್ಷಣವೇ ಅವರು ನನ್ನ ಮುಖವನ್ನು ಹಿಡಿದು ನನ್ನನ್ನು ಜೋರಾಗಿ ತಳ್ಳಿದರು. ನನ್ನ ಕೈಯಲ್ಲಿ ನಾನು ಗಾಜಿನ ಬಳೆಗಳನ್ನು ತೊಟ್ಟಿದ್ದೆ. ಅದನ್ನು ನಾನು ತುಂಬ ಖುಷಿಯಿಂದ ಡ್ರೆಸ್ ಜೊತೆಗೆ ಮ್ಯಾಚಿಂಗ್ ಮಾಡಿ ತೊಟ್ಟುಕೊಂಡಿದ್ದೆ. ಮರುಕ್ಷಣವೇ ಅವನು ನನ್ನ ಕೈಯನ್ನು ಟೇಬಲ್ ಮೇಲೆ ಕುಕ್ಕಿದನು. ಟೇಬಲ್ಗೆ ಜೋರಾಗಿ ಕೈ ಬಡಿದ ಹೊಡೆತಕ್ಕೆ ಬಳೆಗಳೆಲ್ಲ ಚೂರು ಚೂರಾಗಿ ಬಿದ್ದವು. ಪಾಪು ಹೆದರಿಕೆಯಿಂದ ಹಿಂದೆ ಅಡಗಿಕೊಂಡಿದ್ದನು. ಬಳೆಗಳ ಚೂರುಗಳೆಲ್ಲ ಮಣಿಕಟ್ಟಿಗೆ ಚುಚ್ಚಿತು. ನಾನಂತೂ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನಾನು ಯಾವ ಫೋಟೋವನ್ನು ಆಕಾಶ್ ನಂಬರ್ಗೆ ಕಳಿಸಿದೆನೆಂದು ನನಗಂತೂ ಗೊತ್ತೇ ಇರಲಿಲ್ಲ.
ಫೋಟೋವನ್ನು ಕಳಿಸಿದವನು ಪಾಪು ಆಗಿದ್ದ. ಅವನಿಗೆ ಗೊತ್ತಿಲ್ಲದೆ ತನ್ನ ತಂದೆಯ ನಂಬರ್ಗೆ ನನ್ನ ಫೋಟೋ ಕ್ಲಿಕ್ ಮಾಡಿ ಕಳಿಸಿದ್ದನು. ಆದರೆ ಆಕಾಶನ ಸಿಟ್ಟಿಗೆ ನಾನು ಬಲಿಯಾಗಿದ್ದೆ. ನಾನು ತಯಾರಾಗುವುದು, ನನ್ನ ಇಷ್ಟದ ಬಟ್ಟೆ ತೊಡುವುದು, ನನ್ನ ಇಷ್ಟದ ಊಟ ಮಾಡುವುದು ಎಲ್ಲವೂ ನನಗೆ ನಿಶ್ಚಿತವಾಗಿದ್ದವು. ತುಂಬಾ ಹೊತ್ತಿನವರೆಗೆ ನಾನು ನನ್ನ ಕೋಣೆಯಲ್ಲಿ ನನ್ನ ದುರಾದೃಷ್ಟವನ್ನು ನೆನೆದು ಅಳತೊಡಗಿದೆ. ಆ ರಾತ್ರಿ ಒಂದು ಕ್ಷಣವೂ ನಾನು ಕಣ್ಣು ಮುಚ್ಚಿಲ್ಲ. ಪಾಪು ಬಾಗಿಲನ್ನು ಬಡಿಯತೊಡಗಿದ. ಆದರೂ ನಾನು ಬಾಗಿಲನ್ನು ತೆರೆಯಲಿಲ್ಲ. ಆ ದಿನ ಅವನು ತನ್ನ ಅಪ್ಪನ ಬಳಿಯೇ ಮಲಗಿದ್ದ. ಮಾರನೇ ದಿನ ನನ್ನ ಕೋಣೆಯಿಂದ ನಾನು ಹೊರಬಂದಾಗ ನನ್ನ ವರ್ತನೆಯೆಲ್ಲವೂ ಬದಲಾಗಿತ್ತು. ನಾನು ಏನಾದರೂ ಹೇಳಬಹುದೆಂದು ಆಕಾಶ್ ನನ್ನ ಕಡೆಗೆ ನೋಡುತ್ತಿದ್ದ. ಪಾಪು ಜೊತೆ ನಾನು ಕೆಟ್ಟದಾಗಿ ನಡೆದುಕೊಳ್ಳಬಹುದು, ಅನಂತರ ತಾನು ಮತ್ತೆ ನನಗೆ ಬೈಯುವ ಅವಕಾಶ ದೊರೆಯಬಹುದು ಎಂದು ಎದುರು ನೋಡುತ್ತಿದ್ದ. ಆದರೆ ನಾನು ಸುಮ್ಮನೆ ನಿಂತಿದ್ದೆ. ಈಗ ನನ್ನ ತಲೆಯಲ್ಲಿ ಒಂದೇ ಮಾತು ಸುಳಿದಾಡುತ್ತಿತ್ತು. ಈಗ ನಾನು ಕೇವಲ ಪಾಪುವಿನ ಅಮ್ಮ ಮಾತ್ರ. ಅದನ್ನು ಬಿಟ್ಟರೆ ಇಲ್ಲಿ ನನಗೆ ಬೇರೆ ಯಾವುದೇ ಸ್ಥಾನವಿಲ್ಲ ಮತ್ತು ನನ್ನ ಗಂಡನ ಅವಶ್ಯಕತೆಗಳನ್ನು ಪೂರೈಸುವುದು ಅಷ್ಟೇ ನನ್ನ ಕೆಲಸವಾಗಿತ್ತು. ಯಾವತ್ತೋ ನಾನು ನನ್ನ ಹೃದಯವನ್ನು ಕೊಂದು ಹಾಕಿದ್ದೆ. ನನ್ನ ವಯಸ್ಸಿನ ಹೆಣ್ಣು ಮಕ್ಕಳು ಬಯಸುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಾನು ಬಿಟ್ಟು ಬಿಟ್ಟಿದ್ದೆ. ನಾನು ಪಾಪುವಿಗೆ ತುಂಬ ಪ್ರೀತಿಯಿಂದ ತಿಂಡಿ ತಿನ್ನಿಸಿದೆ. ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದೆ. ಮನೆಯ ಎಲ್ಲ ಕೆಲಸವನ್ನು ಮಾಡಿದೆ. ಅಮ್ಮ ಕೊಡಿಸಿದ ಎಲ್ಲ ಹೊಸ ಬಟ್ಟೆಗಳನ್ನು, ಚಪ್ಪಲಿಗಳನ್ನು, ಬಳೆಗಳನ್ನು ಎಲ್ಲವನ್ನೂ ಬೆಂಕಿಯಲ್ಲಿ ಸುಟ್ಟು ಹಾಕಿದೆ. ಈಗ ನನ್ನ ಮೇಲೆ ನಾನು ಗಮನ ಕೊಡುವುದನ್ನು ನಿಲ್ಲಿಸಿದೆ. ತುಂಬ ದಿನಗಳವರೆಗೆ ನಾನು ಕೂದಲನ್ನು ಸಹ ಬಾಚುತ್ತಿರಲಿಲ್ಲ. ಆದರೂ ನಾನು ಪಾಪುವಿನ ಜೊತೆಗೆ ಆಕಾಶನ ಜವಾಬ್ದಾರಿಯನ್ನು ಸಹ ನಿಭಾಯಿಸುತ್ತಿದ್ದೆ. ನಾನು ಆಕಾಶ್ನಲ್ಲಿ ಮಾತನಾಡುವುದನ್ನು ಸಹ ಬಿಟ್ಟಿದ್ದೆ. ಒಮ್ಮೊಮ್ಮೆ ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡುತ್ತಿದ್ದೆ. ಮತ್ತೆ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದೆ. ನಾನೀಗ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡುತ್ತಿರುವುದನ್ನು ನೋಡಿ ಆಕಾಶನಿಗೂ ಮನವರಿಕೆ ಆಗಿರಬೇಕು. ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದ. ಆದರೆ ನಾನು ಹಾ ಎಂದಷ್ಟೇ ಉತ್ತರ ನೀಡುತ್ತಿದ್ದೆ. ಅದಾದ ಮೇಲೆ ಅವನಿಗೆ ನನ್ನ ಜೊತೆ ಮಾತನಾಡಲು ಧೈರ್ಯ ಬರುತ್ತಿರಲಿಲ್ಲ. ಆದರೆ ಈಗ ನನಗೆ ಇದೆಲ್ಲದರಿಂದ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ನನ್ನ ಆಕಾಂಕ್ಷೆಗಳು ಎಂದೋ ಸುಟ್ಟು ಹೋಗಿದ್ದವು. ಪಾಪು ಶಾಲೆಗೆ ಹೋಗುತ್ತಿದ್ದನು. ಅವನು ಓದುವುದರಲ್ಲೂ ತುಂಬ ಮುಂದಿದ್ದ. ನನಗೆ ಸಮಯ ಉಳಿದಿದ್ದರೆ ನಾನು ಅವನಿಗೆ ಓದಿಸುವುದರಲ್ಲಿ ಮಗ್ನಳಾಗಿರುತ್ತಿದ್ದೆ. ಮೊದಲಿನ ಹಾಗೆ ಅಲಂಕರಿಸಿಕೊಳ್ಳುವುದು, ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವ ಯಾವುದೇ ಅಭ್ಯಾಸ ನನಗೀಗ ಇರಲಿಲ್ಲ. ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಹಬ್ಬವಿರಲಿ ನಾನು ಅಲಂಕರಿಸಿಕೊಂಡು ಹೋಗುತ್ತಿರಲಿಲ್ಲ. ಈ ಬಾರಿ ಹಬ್ಬ ಬಂದಾಗ ಆಕಾಶ ಇದನ್ನು ನೋಟಿಸ್ ಮಾಡಿದ್ದನು. ಪಾಪುವನ್ನು ಮಾಲ್ಗೆ ಕರೆದುಕೊಂಡು ಹೋಗುತ್ತಿರುವಾಗ ನನಗೂ ಸಹ ಜೊತೆಯಲ್ಲಿ ಬರಲು ಹೇಳಿದನು. ಆದರೆ ನಾನು ಕೆಲಸವಿದೆ ಎಂದು ಹೇಳಿ ಹೋಗಲು ಒಪ್ಪಲಿಲ್ಲ. ಆಕಾಶ್ ಮರಳಿ ಬಂದಾಗ ಅವನು ತುಂಬಾ ಖುಷಿಯಾಗಿದ್ದ. ಕವರನ್ನು ನನಗೆ ನೀಡುತ್ತಾ ಹೇಳಿದನು. ಖಾಕಿ ಬಣ್ಣದ ಲಕೋಟೆಯನ್ನು ನೀಡುತ್ತಾ, ಇದನ್ನು ನಿನಗಾಗಿ ತಂದಿದ್ದೇನೆ ಎಂದು ಹೇಳುವಾಗ ನಾಚಿ ನೀರಾದರು. ನನಗೆ ಆಶ್ಚರ್ಯವಾಯಿತು. ಇಷ್ಟು ವರ್ಷಗಳಲ್ಲಿ ಅವರು ನನಗಾಗಿ ಏನು ತಂದುಕೊಟ್ಟಿದ್ದರು? ಈಗ ಅವರು ಏನು ತಂದಿರಬಹುದು ಎಂದು ನನಗೆ ನಂಬಲು ಸಾಧ್ಯವಾಗದೆ ನಾನು ಅವರ ಕಡೆ ನೋಡಿದೆ. ಮತ್ತೆ ನಾನು ಯಾವುದೇ ಹೆದರಿಕೆ ಇಲ್ಲದೆ ಅದನ್ನು ಓಪನ್ ಮಾಡಿದೆ. ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಗಾಜಿನ ಕೆಂಪು ಬಣ್ಣದ ಬಳೆಗಳಿದ್ದವು. ಅದು ನನಗೆ ಇಷ್ಟವಾದ ಬಣ್ಣದ ಬಳೆಯಾಗಿತ್ತು. ನಾನು ಬಳೆಗಳ ಮೇಲೆ ಒಮ್ಮೆ ತೀಕ್ಷ್ಣ ದೃಷ್ಟಿಯನ್ನು ಬೀರಿದೆ ಮತ್ತು ಹೇಳಿದೆ, ನೀವು ಇದನ್ನು ಯಾರಿಗಾಗಿ ತೆಗೆದುಕೊಂಡು ಬಂದಿದ್ದೀರಿ? ಹಾಗೂ ಆಕಾಶ್ ಆಶ್ಚರ್ಯಚಕಿತನಾಗಿ ನನ್ನ ಕಡೆ ನೋಡಿ ಹೇಳಿದನು, ಇದರ ಅರ್ಥ ನನ್ನ ಮಗನ ಅಮ್ಮನಿಗಾಗಿ ತಂದಿದ್ದೇನೆ, ಅಂದರೆ ನಿನಗಾಗಿ ತಂದಿದ್ದೇನೆ. ನಿನಗೆ ಕೆಂಪು ಬಣ್ಣದ ಬಳೆಗಳೆಂದರೆ ಇಷ್ಟ ಅಲ್ವಾ? ಇದನ್ನು ಹಾಕಿಕೋ. ನನಗೆ ತುಂಬ ಆಶ್ಚರ್ಯವಾಯಿತು. ನಾನು ನನ್ನ ತಲೆ ಎತ್ತಿ ಅವರ ಕಡೆ ನೋಡಿದಾಗ ಒಂದು ಕ್ಷಣ ಅವರ ಕಣ್ಣಿನಲ್ಲಿ ಒಂದು ವಿಚಿತ್ರ ಭಾವ ಎದ್ದು ತೋರುತ್ತಿತ್ತು. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ನಾನು ನನ್ನ ದೃಷ್ಟಿಯನ್ನು ಬೇರೆ ಕಡೆ ಹರಿಸಿದೆ. ಬಹುಶಃ ಇಷ್ಟು ವರ್ಷಗಳ ನಂತರ ಅವರಿಗೆ ಅರಿವಾಗಿರಬೇಕು ನಾನು ಅವರ ಹೆಂಡತಿ ಎಂದು. ಅವರ ಮೊದಲ ಹೆಂಡತಿಯಂತೂ ಕಾಲವಾಗಿದ್ದಾಳೆ. ಆದರೆ ಈಗ ಅವರ ಜೀವನದಲ್ಲಿ ಮತ್ತೊಬ್ಬಳು ಇದ್ದಳು. ಇದೇ ಕಾರಣಕ್ಕಾಗಿ ನಾವು ಗಂಡ ಹೆಂಡತಿಯರಾಗಿದ್ದರೂ ಒಬ್ಬರಿಗೊಬ್ಬರು ದೂರ ಇದ್ದೆವು. ಏಕೆಂದರೆ ಅವರು ಇಲ್ಲಿಯವರೆಗೂ ಅಕ್ಕನನ್ನು ಮರೆತಿರಲಿಲ್ಲ. ಈಗ ಬಹುಶಃ ಅವರ ಹೃದಯದಲ್ಲಿ ನನಗಾಗಿ ಪ್ರೀತಿ ಹುಟ್ಟಿಕೊಳ್ಳಲು ಶುರುವಾಗಿತ್ತು. ನಾನು ಬಳೆಗಳನ್ನು ಎತ್ತಿಕೊಂಡು ಸೆಲ್ಫ್ ಮೇಲೆ ಇಟ್ಟೆ ಮತ್ತು ಹೇಳಿದೆ, ನಾನೀಗ ಕೆಲಸ ಮಾಡುತ್ತಿದ್ದೇನೆ, ನಿಮಗೆ ತುಂಬಾ ಥ್ಯಾಂಕ್ಸ್. ಇಷ್ಟು ಹೇಳಿ ನಾನು ಅಲ್ಲಿಂದ ಹೊರಟು ಹೋಗಿದ್ದೆ. ಆದರೆ ಇದೆಲ್ಲವುಗಳಿಂದ ನನಗೀಗ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ಆ ದಿನ ಹಬ್ಬವಿತ್ತು. ಎಲ್ಲರೂ ತಯಾರಾಗಿದ್ದರು. ನಾನು ಮನೆಯ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೆ. ನನ್ನ ಅಪ್ಪ ಅಮ್ಮನೂ ಸಹ ಅಲ್ಲಿಗೆ ಬಂದಿದ್ದರು. ನಮ್ಮ ಸಂಬಂಧಿಕರೆಲ್ಲರೂ ಸಹ ಮಿಠಾಯಿ ಹಂಚಲು ಬಂದಿದ್ದರು. ಎಲ್ಲರೂ ನನಗೆ ಹೇಳುತ್ತಿದ್ದರು, ನಿನ್ನ ವಯಸ್ಸಿನ ಹುಡುಗಿಯರಂತೂ ಎರಡೆರಡು ಮಕ್ಕಳ ತಾಯಿಯಾಗಿದ್ದಾರೆ. ಆದರೆ ಅವರು ಇಂದು ಸಹ ಚೆನ್ನಾಗಿ ಅಲಂಕರಿಸಿಕೊಂಡು ತುಂಬಾ ಚೆನ್ನಾಗಿ ತೋರುತ್ತಾರೆ. ಒಳ್ಳೊಳ್ಳೆಯ ಬಳೆಗಳನ್ನು ತೊಡುತ್ತಾರೆ, ಚೆನ್ನಾಗಿ ಮೇಕಪ್ ಮಾಡಿಕೊಳ್ಳುತ್ತಾರೆ, ತಮ್ಮನ್ನು ತಾವೇ ಶೃಂಗಾರ ಮಾಡಿಕೊಂಡಿರುತ್ತಾರೆ.
ನಿನ್ನ ಅವತಾರವನ್ನು ನೋಡಲು ಸಾಧ್ಯವಿಲ್ಲ. ಆಗ ಆಕಾಶ್ ನನ್ನ ಕಡೆ ಗಮನ ಹರಿಸಿ ನನ್ನ ಬಳಿ ಬಂದರು ಮತ್ತು ಹೇಳಿದನು, ನೀನೊಬ್ಬಳೇ ಇದನ್ನೆಲ್ಲ ಏಕೆ ಮಾಡುತ್ತಿದ್ದೀಯಾ? ನೋಡು, ಎಲ್ಲರೂ ತಯಾರಾಗಿದ್ದಾರೆ, ಅಲಂಕಾರ ಮಾಡಿಕೊಂಡಿದ್ದಾರೆ. ನೀನೊಬ್ಬಳೇ ಮನೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀಯಾ? ಬೇಗ ಹೋಗು, ಇದನ್ನೆಲ್ಲವನ್ನು ಬಿಟ್ಟು ಬೇಗ ತಯಾರಾಗು. ನನಗೆ ಅವರ ಸ್ವಭಾವ ನೋಡಿ ತುಂಬ ಆಶ್ಚರ್ಯವಾಯಿತು ಮತ್ತು ನನ್ನ ಬಳಿ ಬರಲು ಪ್ರಯತ್ನಿಸತೊಡಗಿದರು. ಆಗ ನಾನು ಹೇಳಿದೆ, ಇಷ್ಟು ವರ್ಷಗಳಾದ ಮೇಲೆ ನಿಮಗೆ ನೆನಪಾಯಿತೇ? ಎಷ್ಟೋ ದಿನಗಳಿಂದ ನಾನು ಇದೇ ಪರಿಸ್ಥಿತಿಯಲ್ಲಿ ಇದ್ದೇನೆ. ವರ್ಷಗಳಲ್ಲಿ ಎಷ್ಟೋ ಹಬ್ಬಗಳು ಬರುತ್ತವೆ, ಆದರೆ ನಾನೆಂದೂ ಹೊಸ ಬಟ್ಟೆಯನ್ನು ತೊಟ್ಟಿಲ್ಲ. ಇದಕ್ಕೂ ಮೊದಲು ನೀವೆಂದೂ ನನ್ನ ಕಡೆ ಗಮನವೂ ನೀಡಿಲ್ಲ. ಇಂದೇಕೆ ನಿಮಗೆ ನಾನು ಹೊಸ ಬಟ್ಟೆ ತೊಟ್ಟಿಲ್ಲ ಎಂದು ಅನಿಸುತ್ತಿದೆ? ನನ್ನ ಪ್ರಶ್ನೆಗೆ ಅವರು ನಿರುತ್ತರಾಗಿದ್ದರು. ಅಮ್ಮನು ಸಹ ನನ್ನ ಕೈ ಹಿಡಿದು ಎಳೆದಳು. ನೀನು ಮೆಹಂದಿಯನ್ನು ಏಕೆ ಹಚ್ಚಿಕೊಂಡಿಲ್ಲ? ನೀನು ಹೊಸ ಬಟ್ಟೆಯನ್ನು ತೊಟ್ಟಿಲ್ಲ, ಆಭರಣಗಳನ್ನೂ ಹಾಕಿಲ್ಲ. ನಿನ್ನ ಬಳಿಯಂತೂ ತುಂಬ ಆಭರಣಗಳಿವೆ. ಸುಮನಾಳ ಆಭರಣಗಳು ಸಹ ನಿನ್ನ ಬಳಿಯೇ ಇವೆ. ನಿನಗೆ ಯಾವುದೇ ಕೊರತೆಯೂ ಇಲ್ಲ. ಇದನ್ನು ಕೇಳುತ್ತಾ ನನ್ನ ಮುಖದ ಮೇಲೆ ಒಂದು ರೀತಿಯ ಮುಗುಳುನಗೆ ಬೀರಿತ್ತು. ಎಲ್ಲೋ ಒಂದು ಮೂಲೆಯಲ್ಲಿ ಅವರಿಗೆ ಈಗ ಎಲ್ಲ ಅರಿವಾಗಿತ್ತು. ಚಿನ್ಮಯ್ ಮಲಗಿದ್ದನು. ನಾನು ನನ್ನ ಕೋಣೆಯಲ್ಲಿ ಹಾಗೇ ಕುಳಿತುಕೊಂಡಿದ್ದೆ. ಆಕಾಶ್ ಕೋಣೆಯೊಳಗೆ ಬಂದನು. ನಾನು ಅವರನ್ನು ನೋಡಿ ಆಶ್ಚರ್ಯಚಕಿತಳಾದೆ, ಏಕೆಂದರೆ ರಾತ್ರಿಯ ಹೊತ್ತು ಅವರು ಇಂದೇ ಮೊದಲು ನನ್ನ ಕೋಣೆಗೆ ಬಂದಿದ್ದರು ಮತ್ತು ನನ್ನ ಮುಂದೆ ಕುಳಿತರು. ನನ್ನ ಕೈ ಹಿಡಿದುಕೊಂಡರು. ಆಗ ನಾನು ನನ್ನ ಕೈಯನ್ನು ಬಿಡಿಸಿಕೊಂಡೆ. ಆಗ ಅವರು ಹೇಳಿದರು, ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ. ನನಗೆ ಗೊತ್ತು, ನಾನು ಸುಮನಾಳ ಪ್ರೀತಿಯಲ್ಲಿ ಅಂಧನಾಗಿ ಹೋಗಿದ್ದೆ. ಇದು ನಿನಗೂ ಗೊತ್ತು. ಸುಮನ ನನ್ನ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿದ್ದಳೆಂದು. ನಾವಿಬ್ಬರು ಒಬ್ಬರಿಗೊಬ್ಬರು ಜೀವವನ್ನೇ ಕೊಡುತ್ತಿದ್ದೆವು. ಅವಳು ಈ ರೀತಿಯಲ್ಲಿ ನನ್ನನ್ನು ಬಿಟ್ಟು ಹೋಗಿರುವುದು ನನ್ನ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿತು. ನಾನು ಅವಳಿಗಾಗಿ ಹುಚ್ಚನಂತೆ ಆಗಿ ಹೋಗಿದ್ದೆ. ಅವಳಿಗಾಗಿ ನಾನು ನಿನ್ನನ್ನು ಸಹ ಮರೆತು ಹೋದೆ. ಸಮಯ ಕಳೆದಂತೆ ನನಗೆ ಅರಿವಾಯಿತು, ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೆ. ನೀನು ನನ್ನ ಮಗನನ್ನು ನಿನ್ನ ಮಗನಂತೆ ನೋಡಿಕೊಂಡೆ. ನೀನು ನನ್ನ ಮಗನಿಗಾಗಿ ನಿನ್ನ ಎಲ್ಲ ಖುಷಿಯನ್ನು ತ್ಯಾಗ ಮಾಡಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ನೀನು ನನ್ನ ಮಗನಿಗೆ ಅಮ್ಮನ ಪ್ರೀತಿಯನ್ನು ಕೊಟ್ಟೆ. ನೀನು ಇಲ್ಲಿಗೆ ಬಂದಾಗ ನಾನು ನಿನ್ನ ಗಂಡನಾಗಿದ್ದೆ, ಆದರೆ ನೀನು ನನ್ನನ್ನು ಗಂಡನಂತೆ ನೋಡಲಿಲ್ಲ. ನಾನು ನಿನ್ನ ಗೆಳೆಯನಂತೆ ಇರಬೇಕೆಂದು ನೀನು ಅಂದುಕೊಂಡೆ. ಇದಾದ ಮೇಲೆಯೂ ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ. ನನ್ನ ಮಣಿಕಟ್ಟಿನ ಮೇಲೆ ಗಾಯದ ಗುರುತು ಇನ್ನೂ ಇತ್ತು. ಆ ಗಾಯವನ್ನು ಮುಟ್ಟುತ್ತಾ ಆಕಾಶ್ ಮತ್ತೆ ಹೇಳಿದನು, ನಿನ್ನ ಜೊತೆ ನಾನು ಸಂಬಂಧವನ್ನು ಬೆಳೆಸಲು ಬಯಸಿದ್ದೇನೆ. ನಿನಗಾಗಿ ನನ್ನ ಮನಸ್ಸು ಹಾತೊರೆಯುತ್ತಿದೆ. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಿನ್ನೊಂದಿಗೆ ನಾನು ಹೊಸ ಜೀವನವನ್ನು ಶುರು ಮಾಡಲು ಬಯಸಿದ್ದೇನೆ. ಈಗ ಆಕಾಶನ ಕಣ್ಣುಗಳಲ್ಲಿ ಹೊಳಪು ಕಂಡಿತು. ಆಗ ಅವರು ತಾವು ತಂದಿದ್ದ ಕೆಂಪು ಬಣ್ಣದ ಬಳೆಗಳನ್ನು ನನ್ನ ಕೈಗೆ ತೊಡಿಸಿದರು. ಕ್ರಮೇಣ ಅವರು ನನ್ನ ಹತ್ತಿರ ಬಂದರು. ನನಗೆ ಅವರ ಮಾತುಗಳು ಅರ್ಥವಾಗಿದ್ದವು. ಈಗ ನನ್ನ ಭಾವನೆಗಳೆಲ್ಲವೂ ಸತ್ತು ಹೋಗಿದ್ದವು. ನಾನು ಎದ್ದು ನಿಂತೆ. ನಾನು ಅವರ ಕಡೆಗೊಮ್ಮೆ ತಿರುಗಿ ಹೇಳಿದೆ, ನಾನು ಕೇವಲ ನಿಮ್ಮ ಮಗನ ಅಮ್ಮ ಅಷ್ಟೇ. ಇದಕ್ಕಿಂತಲೂ ಹೆಚ್ಚು ನನ್ನ ಹಾಗೂ ನಿಮ್ಮ ನಡುವೆ ಯಾವುದೇ ಸಂಬಂಧವಿಲ್ಲ. ಒಮ್ಮೆ ನನ್ನಲ್ಲೂ ಸಹ ಅಂತಹ ಭಾವನೆಗಳಿದ್ದವು. ನನಗಾಗಿ ನೀವು ಒಳ್ಳೆಯ ಗಂಡನಾಗಿರುವಿರಿ ಎಂದು ಆಗ ನಾನು ನಂಬಿದ್ದೆ. ನನಗೆ ನನ್ನ ಹಕ್ಕನ್ನು ನೀಡಿ, ನನ್ನ ಹಕ್ಕಿನ ಪ್ರೀತಿಯನ್ನು ನೀಡುವಿರೆಂದು ನಾನು ತುಂಬ ಆಸೆಯಿಂದ ಇದ್ದೆ. ನಿಮ್ಮ ಬಾಹುಗಳಲ್ಲಿ ಬಂದಿಯಾಗಲು ನಾನು ತುಂಬ ಚಟಪಡಿಸುತ್ತಿದ್ದೆ. ಆದರೆ ಈಗ ನನ್ನಲ್ಲಿ ಇದೆಲ್ಲವೂ ಸತ್ತು ಹೋಗಿವೆ. ನನ್ನ ಜೊತೆ ಪ್ರೀತಿಯ ಮಾತನಾಡುವುದಂತೂ ತುಂಬ ದೂರದ ಮಾತಾಗಿತ್ತು. ನೀವು ನನ್ನನ್ನು ಕಣ್ಣೆತ್ತಿಯೂ ಸಹ ನೋಡುತ್ತಿರಲಿಲ್ಲ. ನಾನು ರೆಡಿಯಾಗಿ ನಿಂತಾಗ ನೀವು ನನ್ನನ್ನು ಹೊಗಳಬೇಕು, ನನಗಾಗಿ ಗಿಫ್ಟ್ ತಂದು ಕೊಡಬೇಕು, ನನ್ನನ್ನು ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗಬೇಕು, ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನನ್ನ ಕಷ್ಟದ ಸಮಯದಲ್ಲಾಗಲಿ ಖುಷಿಯ ಸಮಯದಲ್ಲಾಗಲಿ ನೀವು ನನ್ನ ಜೊತೆಗಿರಬೇಕು ಎಂದು ನಾನು ತುಂಬ ಆಸೆ ಪಡುತ್ತಿದ್ದೆ. ಆದರೆ ನೀವು ಒಂದು ದಿನವೂ ಆ ರೀತಿ ನನ್ನ ಜೊತೆ ನಡೆದುಕೊಳ್ಳಲಿಲ್ಲ. ಪ್ರತಿ ಬಾರಿಯೂ ನೀವು ನನ್ನನ್ನು ಅವಮಾನಿಸಿದ್ದೀರಿ. ನಾನು ಹೊರಗಿನವಳು ಮತ್ತು ಕೇವಲ ನಿಮ್ಮ ಮಗುವಿನ ಅಮ್ಮ ಎಂದು ನೀವು ನನಗೆ ಬೈಯುತ್ತಿದ್ದೀರಿ. ನನ್ನ ಹೃದಯದಲ್ಲಿರುವ ಎಲ್ಲ ಭಾವನೆಗಳು ಸತ್ತು ಹೋದ ಮೇಲೆ ಈಗ ನನಗೆ ನೀವು ಪ್ರೀತಿ ತೋರಿಸುತ್ತಿದ್ದೀರಿ. ಈಗ ನಾನು ನಿಮ್ಮ ಜೊತೆ ಹೊಸ ಜೀವನವನ್ನು ನಡೆಸಬೇಕೆಂದು ನೀವೀಗ ತಿಳಿ ಹೇಳುತ್ತಿದ್ದೀರಾ? ನೋಡಿ, ನಿಮ್ಮಲ್ಲಿ ನನ್ನ ಬಗ್ಗೆ ಹೊಸ ಭಾವನೆಗಳು ಹುಟ್ಟಿಕೊಂಡರೆ ನಿಮ್ಮೊಳಗಿನ ಆ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುವುದು ಒಳ್ಳೆಯದು ಮತ್ತು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಬೇರೊಂದು ಹುಡುಗಿಯನ್ನು ಮದುವೆಯಾಗಿ. ನಾನು ಕೇವಲ ನಿಮ್ಮ ಮಗನ ಅಮ್ಮ. ಅದನ್ನು ಬಿಟ್ಟು ನಾನು ಬೇರೇನೂ ಅಲ್ಲ. ನನ್ನ ಕಡೆಯಿಂದ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತೇನೆ. ನೀವು ಮೂರನೇ ಮದುವೆಯನ್ನು ಮಾಡಿಕೊಳ್ಳಿ. ಇಷ್ಟು ಹೇಳಿ ನಾನು ಕೋಣೆಯಿಂದ ಹೊರಬಂದು ಬಾಲ್ಕನಿಗೆ ಬಂದೆ. ಸ್ವಲ್ಪ ಹೊತ್ತಿನಲ್ಲಿ ಆಕಾಶ್ ಸಹ ನನ್ನ ಕೋಣೆಯಿಂದ ಹೊರಟು ಹೋಗಿದ್ದರು. ನಾನು ಅದೇ ಬಾಲ್ಕನಿಯಲ್ಲಿ ನಿಂತು ತುಂಬ ಹೊತ್ತಿನವರೆಗೆ ನನಗೆ ಉಮ್ಮಳಿಸಿ ಬರುತ್ತಿರುವ ದುಃಖವನ್ನು ಹೊರಹಾಕಿದೆ. ನನಗೆ ಇಷ್ಟವಿದ್ದರೂ ಸಹ ಆಕಾಶನಿಗೆ ನನ್ನ ಹೃದಯದಲ್ಲಿ ಜಾಗ ಕೊಡಲು ಸಾಧ್ಯವಾಗಲಿಲ್ಲ.
ಒಬ್ಬ ಮಹಿಳೆ ಒಮ್ಮೆ ತನ್ನ ಹೃದಯದ ಬಾಗಿಲನ್ನು ಮುಚ್ಚಿದರೆ ಅನಂತರ ನೀವು ಅವಳಿಗೆ ಎಷ್ಟೇ ಸಮಾಧಾನ ಹೇಳಿದರೂ ಏನೇ ಮಾಡಿದರೂ ಅವಳ ಹೃದಯದ ಬಾಗಿಲನ್ನು ತೆರೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವಳನ್ನು ಪದೇ ಪದೇ ತಿರಸ್ಕರಿಸಿ ಅವನು ಅವಮಾನ ಮಾಡಿದ ಮೇಲೆ ಯಾರಾದರೂ ಅವಳು ಮೊದಲಿನಂತೆ ಆಗುತ್ತಾಳೆ ಎಂದುಕೊಂಡರೆ ಅದು ಅವರ ತಪ್ಪು ತಿಳುವಳಿಕೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.